ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಿಲ್ಲರ್ ಒಂಟಿ ಸಲಗ ಸೆರೆಗೆ ಮುಂದಾಗಿದೆ ಅರಣ್ಯ ಇಲಾಖೆ. ಕಾರ್ಮಿಕ ಮಹಿಳೆ ಶೋಭಾರನ್ನ ಬಲಿ ಪಡೆದಿತ್ತು ಈ ಒಂದು ಕಾಡಾನೆ. 3 ದಿನಗಳ ಹಿಂದೆ ಬಲಿ ಪಡೆದಿತ್ತು ಈ ಒಂದು ಕಿಲ್ಲರ್ ಕಾಡಾನೆ. ಕಿಲ್ಲರ್ ಒಂಟಿ ಸಲಗ ಸೆರೆಗೆ ಮುಂದಾಗಿದೆ ಅರಣ್ಯ ಇಲಾಖೆ. ಕಾರ್ಮಿಕ ಮಹಿಳೆ ಶೋಭಾರನ್ನ ಬಲಿ ಪಡೆದಿತ್ತು ಈ ಒಂದು ಕಾಡಾನೆ. 3 ದಿನಗಳ ಹಿಂದೆಯಷ್ಟೇ ಕಿಲ್ಲರ್ ಕಾಡಾನೆ ಶೋಭಾ ಅವರನ್ನ ಬಲಿ ಪಡೆದಿತ್ತು. ಸಕಲೇಶಪುರ ತಾಲೂಕಿನ ಮೂಗಲಿಯಲ್ಲಿ ಒಂದು ಘಟನೆ ನಡೆದಿತ್ತು. ಕಾರ್ಮಿಕ ಮಹಿಳೆ ಶೋಭಾಳನ್ನ ಬಲಿ ಪಡೆದಿತ್ತು ಈ ಒಂದು ಸಲಗ. ಇವತ್ತಿನಿಂದ ಒಂಟಿ ಸಲಗ ಸೆರೆ ಕಾರ್ಯಾಚರಣೆ ಆರಂಭವಾಗುತ್ತೆ. ಕೊನೆಗೂ ಕೂಡ ಈ ಒಂದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತಿನಿಂದ ಒಂಟಿ ಸಲಗ ಸೆರೆ ಕಾರ್ಯಾಚರಣೆ ಆರಂಭವಾಗಲಿದೆ. ಕಾರ್ಮಿಕ ಮಹಿಳೆ ಶೋಭಾರನ್ನ ಈ ಹಿಂದೆ ಈ ಒಂದು ಒಂಟಿ ಸಲಗ ಬಲಿ ಪಡೆದಿತ್ತು. ಹೀಗಾಗಿ ಆದಷ್ಟು ಬೇಗ ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಅಥವಾ ಆಕೆಯ ಕುಟುಂಬಸ್ಥರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಹೀಗಾಗಿ ಕೊನೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತಿನಿಂದ ಆ ಒಂಟಿ ಸಲಗವನ್ನ ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಮೂಗಲಿಯಲ್ಲಿ ಈ ಒಂದು ಘಟನೆ ನಡೆದಿತ್ತು. 3 ದಿನಗಳ ಹಿಂದೆ ಕಿಲ್ಲರ್ ಕಾಡಾನೆ ಶೋಭಾ ಎನ್ನುವಂತಹ ಕಾರ್ಮಿಕ ಮಹಿಳೆಯನ್ನ ಬಲಿ ಪಡೆದಿತ್ತು. ಇನ್ನು ಈ ಮಲೆನಾಡು ಭಾಗದಲ್ಲಿ ಈ ಕಾಡಾನೆಗಳ ಉಪ್ಪಟಳ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಮಂದಿ ಈ ಕಾಡಾನೆಗಳ ಹಾವಳಿಯಿಂದ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹಿಂದೆಯೂ ಕೂಡ ಬಾಳೆಹೊನ್ನೂರಿನಲ್ಲೂ ಒಂದು 3-4 ಜನರನ್ನ ಬಲಿ ಪಡೆದಿತ್ತು ಕಾಡಾನೆ. ಇದೀಗ ಸಕಲೇಶಪುರದಲ್ಲಿ ಒಂದು ಘಟನೆ ನಡೆದಿತ್ತು. ದುಬಾರೆ ಕ್ಯಾಂಪ್ನಿಂದ ಬೈರಾಪುರಕ್ಕೆ 5 ಸಾಕಾನೆಗಳನ್ನು ಕರೆತರಲಾಗಿದೆ. ಅಂದರೆ ಈ ಒಂದು ಕಾರ್ಯಾಚರಣೆಯ ನಿಮಿತ್ತ ಬೈರಾಪುರಕ್ಕೆ ಸುಗ್ರೀವ, ಧನಂಜಯ, ಲಕ್ಷ್ಮಣ, ಅಯ್ಯಪ್ಪ ಹಾಗೂ ಹರ್ಷ ಎನ್ನುವಂತಹ ಸಾಕಾನೆಗಳು ಬಂದಿವೆ. ಸಾಕಾನೆಗಳಿಂದ ಈ ಒಂದು ಕಾರ್ಯಾಚರಣೆ ಆರಂಭವಾಗುತ್ತೆ. ಬಿಕ್ಕೋಡು ಭಾಗದಲ್ಲಿ ಈ ಒಂದು ಕಿಲ್ಲರ್ ಕಾಡಾನೆ ಇದೆ ಎನ್ನುವಂತಹ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಕಿಲ್ಲರ್ ಕಾಡಾನೆ ಸೆರೆ ತೀವ್ರಗೊಂಡಿದೆ, ಅಂದರೆ ಕಾರ್ಯಾಚರಣೆ ತೀವ್ರಗೊಳ್ತಾ ಇದೆ. ಹೀಗಾಗಿ ದುಬಾರೆ ಕ್ಯಾಂಪ್ನಿಂದ ಭೈರಾಪುರಕ್ಕೆ 5 ಸಾಕಾನೆಗಳನ್ನು ಕರೆತರಲಾಗಿದೆ. ಭೈರಾಪುರಕ್ಕೆ ಸುಗ್ರೀವ, ಧನಂಜಯ, ಲಕ್ಷ್ಮಣ, ಅಯ್ಯಪ್ಪ ಹಾಗೂ ಹರ್ಷ ಎನ್ನುವಂತಹ ಸಾಕಾನೆಗಳು ಬಂದಿವೆ. ಕಾರ್ಯಾಚರಣೆಗೆ ಬಂದಿರುವಂಥದ್ದು. ಬಿಕ್ಕೋಡು ಭಾಗದಲ್ಲಿ ಕಿಲ್ಲರ್ ಕಾಡಾನೆ ಇದೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೀವೇನು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಇವು ಸಾಕಾನೆಗಳು ಕಾರ್ಯಾಚರಣೆಗೆ ಅಂತ ಕರ್ಕೊಂಡು ಬಂದಿರುವಂತಹ ಸಾಕಾನೆಗಳು. ದುಬಾರೆ ಕ್ಯಾಂಪ್ನಿಂದ ಬೈರಾಪುರಕ್ಕೆ 5 ಸಾಕಾನೆಗಳನ್ನು ಕರೆತರಲಾಗಿದೆ. ಬಿಕ್ಕೋಡು ಭಾಗದಲ್ಲಿ ಈ ಕಿಲ್ಲರ್ ಕಾಡಾನೆ ಇದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಈ ಕಿಲ್ಲರ್ ಕಾಡಾನೆಯನ್ನ ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ತೀವ್ರಗೊಂಡಿದೆ. ಇವತ್ತಿನಿಂದ ಈ ಒಂದು ಕಾರ್ಯಾಚರಣೆ ಆರಂಭವಾಗುತ್ತೆ. ಈ ಹಿಂದೆ ಕಾರ್ಮಿಕ ಮಹಿಳೆ ಶೋಭಾಳನ್ನ ಈ ಒಂದು ಒಂಟಿ ಸಲಗ ಬಲಿ ಪಡೆದಿತ್ತು. ಸಕಲೇಶಪುರ ತಾಲೂಕಿನ ಮೂಗಲಿಯಲ್ಲಿ ನಡೆದಿದಂತಹ ಘಟನೆ ಅದು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಇವತ್ತಿನಿಂದ ಆ ಒಂದು ಕಾಡಾನೆಯನ್ನ ಸೆರೆ ಹಿಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಹೀಗಾಗಿ 5 ಸಾಕಾನೆಗಳು ಕೂಡ ಬಂದಿವೆ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ ಸಾಕಾನೆಗಳಿವು. ಇನ್ನು ಈ ಒಂದು ಸಾಕಾನೆಗಳನ್ನು ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಆ ಒಂದು ಕಾಡಾನೆ ಏನಿದೆ ಅದನ್ನು ಸೆರೆ ಹಿಡಿಯೋದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಬೈರಾಪುರಕ್ಕೆ ದುಬಾರೆ ಕ್ಯಾಂಪ್ನಿಂದ 5 ಆನೆಗಳು ಬಂದಿರುವಂಥದ್ದು. ಸುಗ್ರೀವ, ಧನಂಜಯ, ಲಕ್ಷ್ಮಣ, ಅಯ್ಯಪ್ಪ, ಹರ್ಷ ಎನ್ನುವಂತಹ ಸಾಕಾನೆಗಳು ಬಂದಿವೆ. ಇನ್ನು ಆ ಒಂದು ಕಾಡಾನೆ ಎಲ್ಲಿದೆ, ಅದರ ಚಲನವಲನ ಎಲ್ಲವನ್ನ ಕೂಡ ಮಾನಿಟರ್ ಮಾಡಿ ಅದು ಎಲ್ಲಿದೆ ಅಂತ ತಿಳ್ಕೊಂಡು ತದನಂತರದಲ್ಲಿ ಈ ಸಾಕಾನೆಗಳ ಅಂದರೆ 5 ಸಾಕಾನೆಗಳ ಸಹಾಯದಿಂದ ಆ ಕಾಡಾನೆಯನ್ನ ಸೆರೆ ಹಿಡಿತಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು. ಹೀಗಾಗಿ ಇವತ್ತಿನಿಂದ ಈ ಒಂದು ಕಾರ್ಯಾಚರಣೆ ಆರಂಭವಾಗುತ್ತೆ. ಎಷ್ಟು ಬೇಗ ಆ ಕಾಡಾನೆ ಸೆರೆ ಸಿಗುತ್ತೆ ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಯಾಕಂದರೆ ಆ ಕಾಡಾನೆ ಸಾಕಷ್ಟು ತೊಂದರೆಯನ್ನು ನೀಡ್ತಾ ಇದೆ. ಇದರಿಂದ ಜನರು ತೋಟಕ್ಕೆ ಕೆಲಸಕ್ಕೆ ಹೋಗೋದಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ಈಗ ಅಲ್ಲಿ ಆ ಒಂದು ಭಾಗದಲ್ಲಿ ಕಾರ್ಮಿಕರು ತೋಟಕ್ಕೆ ಹೋಗ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಉಪಟಳ ಕೊಡ್ತಾ ಇತ್ತು ಕಾಡಾನೆ. ಒಂದು ಮಹಿಳೆಯನ್ನ ಕೂಡ ಕಾರ್ಮಿಕ ಮಹಿಳೆಯನ್ನ ಬಲಿ ಪಡೆದಿತ್ತು. ಹೀಗಾಗಿ ಅಲ್ಲಿರುವಂತಹ ಗ್ರಾಮಸ್ಥರಾಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು ಸಹಜವಾಗಿಯೇ ಆಕ್ರೋಶವನ್ನ ಅಂದರೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡಿದ್ರು. ಇದೀಗ ಇವತ್ತಿನಿಂದ ಕಾರ್ಯಾಚರಣೆ ಆರಂಭವಾಗಿದೆ. ಎಲ್ಲ